ಸೊ ನಾನು ಪರಶುರಾಮ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತರಗತಿ 6ರಿಂದ ಹಿಡಿದು 10ನೇ ತರಗತಿಯವರೆಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳು ಇದ್ದಾವೆ. ಅಷ್ಟೇ ಅಲ್ಲದೆ ಇವಾಗ ನಾನು ಕಳೆದ ವರ್ಷದ ಹಿಂದಿನ ವರ್ಷದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಜೂನ್ 2019ರ ಕನ್ನಡ ವಿಷಯದ ವಿಡಿಯೋವನ್ನು ಹಾಕಿದ್ದೀನಿ. ತಾವುಗಳು ನೋಡದೇ ಇದ್ದರೆ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ಜೂನ್ 2019ರಲ್ಲಿ ನಡೆದಿರ್ತಕ್ಕಂಥ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನೋಡ್ಬೋದು. ನೀವುಗಳು ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ಜಾಯಿನ್ ಆದರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ಯಾವುದೇ ಸಮಯದಲ್ಲೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ತಾವುಗಳು ನೋಟಿಫಿಕೇಷನನ್ನು ಮೊದಲಿಗರಾಗಿ ಪಡಿತೀರಿ. ಶುರು ಮಾಡೋಣ. ಜೂನ್ 2019ರಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಆಗಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳು. ಮೊದಲು ಇಲ್ಲಿ ಸೆಕ್ಷನ್ ಎ ಪ್ರೋಸ್ ಇದ್ದಾವೆ, 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಫಸ್ಟ್ ಆನ್ಸರ್ ಈಸ್ ಬಿ ಇದೆ. ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಆನ್ಸರ್ದಲ್ಲಿ ಆಪ್ಷನ್ ನಂಬರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡಿಸ್ಟ್ರಕ್ಷನ್ ಬೈ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಉತ್ತರ ಇದೆ. ಥರ್ಡ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೊಲಂಬಸ್ ಇದೆ. ಸೆಕೆಂಡ್ದಲ್ಲಿ ಹೋದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸಸ್ ಈಚ್ ಅಂತ ಇದೆ. ಟೋಟಲಿ 4 ಕ್ವಶನ್ ಇದ್ದಾವೆ, ಒಂದೊಂದಕ್ಕೆ 2 ಅಂಕ ಇದ್ದಾವೆ, 8 ಕ್ವಶನ್ಸ್ ಇದೆ. ಫೋರ್ತ್ ಕ್ವಶನ್ ಇತ್ತು, ದೆನ್ ಇದಿತ್ತು ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6, ದೆನ್ ಕ್ವಶನ್ ನಂಬರ್ 7 ಇದೆ. ಕ್ವಶನ್ ನಂಬರ್ 8ಗೆ ಬಂದುಬಿಟ್ರೆ ಇಲ್ಲಿ ಆರ್ ಸಿಗಳಿದ್ದಾವೆ. ಇವುಗಳ ಟೋಟಲಿ 3 ಕ್ವಶನ್ಸ್ ಇರ್ತವೆ, ಒಂದೊಂದಕ್ಕೆ 3 ಅಂಕ. ಫಸ್ಟ್ ಕ್ವಶನನ್ನು ನೋಡಿ ಮತ್ತು ಅದರ ಆನ್ಸರ್ ಕೂಡ ಇದೆ, 8th ಕ್ವಶನ್. ದೆನ್ 9th ಕ್ವಶನ್ ಬಂದುಬಿಟ್ಟು ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಇದೆ ನೋಡಿ. ಓಕೆ, 9th ಇತ್ತು ಇದು. ದೆನ್ 10thಗೆ ಬಂದುಬಿಟ್ಟು 10th ಇದು ಆರ್ ಸಿ ಕ್ವಶನ್ಸ್ ಇತ್ತು. ಇನ್ನು ಮುಂದೆ ಹೋಗೋಣ. ಯಾವುದಾದರೂ 2 ಪ್ರಶ್ನೆ ಕೊಟ್ಟಿದ್ದಾರೆ, 2ರಲ್ಲಿ ಒಂದಕ್ಕೆ 8 to 10 ಸೆಂಟೆನ್ಸಸ್ಸಲ್ಲಿ ಉತ್ತರಗಳನ್ನು ಕೊಡಬೇಕು. ಟೋಟಲಿ 4 ಮಾರ್ಕ್ಸ್ ಇದ್ದಾವೆ. ಒಂದೇದಿತ್ತು ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್, ಅಥವಾ ಎರಡನೇದಿತ್ತು ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್. ಇಲ್ಲಿ ಕೀ ಪಾಯಿಂಟ್ಸ್ ಇದ್ದಾವೆ, ಅವುಗಳನ್ನು ನೋಡಿಕೊಂಡು ಇದೇ ಥರನಾಗಿ ನೀವುಗಳು ಕೂಡ ಉತ್ತರಗಳನ್ನು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಪೋಯಟ್ರಿ ಸೆಕ್ಷನ್ಗೆ ಹೋಗೋಣ. ಪೋಯಟ್ರಿ ಸೆಕ್ಷನ್ಗೆ ಹೋದರೆ ಮೇನ್ ಕ್ವಶನ್ 5 ಇದೆ, ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟಿದ್ದಾರೆ. ಅದರದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇದೆ. ಮತ್ತು ಮೇನ್ ಕ್ವಶನ್ 6ಲ್ಲಿ 2 ಕ್ವಶನ್ಸ್ ಇದ್ದಾವೆ, ಆ 2ಕ್ಕೂ ಕೂಡ 2 ಅಂಕ ಇದೆ. 2 to 3 ಸೆಂಟೆನ್ಸಲ್ಲಿ ಆನ್ಸರ್ಸ್ಗಳನ್ನು ಬರಿಬೇಕಿತ್ತು. ಕ್ವಶನ್ ನಂಬರ್ 13 ಇತ್ತು, ವಾಟ್ ಡಸ್ ದ ಪೋಯಟ್ ವಿ ಕೆ ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್ ಹೀಸ್ ಮದರ್ಲ್ಯಾಂಡ್. ದೆನ್ ನಂಬರ್ 14 ಕ್ವಶನ್ಸ್ ಬಂತು. ಮುಂದೆ ಹೋಗೋಣ. ಇಲ್ಲಿನೂ ಕೂಡ ಆರ್ ಸಿ ಇದೆ. ಟೋಟಲಿ ಮೇನ್ ಕ್ವಶನ್ 7th ಇದೆ, ಕ್ವಶನ್ ನಂಬರ್ 15th ಇದೆ. ಒಂದೇ ಇದೆ, ಇದು ಪದ್ಯದ ಮೇಲೆ ಇರ್ತಕ್ಕಂಥದ್ದು, ನೋಡಿ ಪ್ರಶ್ನೆ ಮತ್ತು ಉತ್ತರ. ಇನ್ನು ನೆಕ್ಸ್ಟ್ ಮೂವ್ ಟು ಕ್ವಶನ್ ನಂಬರ್ 8, ಪದ್ಯವನ್ನು ಪೂರ್ಣ ಮಾಡೋದಿತ್ತು. 2 ಪದ್ಯ ಇದ್ದಾವೆ, 2ರಲ್ಲಿ ಯಾವುದಾದರೂ ಒಂದು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು, 4 ಅಂಕಗಳು. ಆನ್ಸರ್ ಬಂದ್ಬಿಟ್ಟು ಇದು ಆನ್ಸರ್ ಇದೆ. ಪದ್ಯದ 4 ಸಾಲುಗಳು ತಪ್ಪಿಲ್ಲದೆ ತಾವುಗಳು ಬರೆದ್ರೆ 4ಕ್ಕೆ 4 ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂತಂದರೆ ಗಳಿಸಿಕೊಳ್ತೀರಿ. ಇನ್ನು ಮುಂದೆ ಹೋಗೋಣ. ಕ್ವಶನ್ ನಂಬರ್ 9ಲ್ಲಿ ಇಲ್ಲಿನೂ ಕೂಡ ಪದ್ಯದಿಂದನೇ 2 ಕ್ವಶನ್ಸ್ ಕೊಟ್ಟಿರ್ತಾರೆ, 2ರಲ್ಲಿ ಯಾವುದಾದರೂ ಒಂದು ಕ್ವಶನನ್ನು ಬರಿಬೇಕಿತ್ತು. ಇವು ಕ್ವಶನ್ ಇತ್ತು 17th. ಆಮೇಲೆ ಇದು ಕೀ ಆನ್ಸರ್ಸ್ ಇದ್ದಾವೆ, ಸ್ವಲ್ಪ ನೋಡಿಕೊಂಡು ಇದೇ ಥರನಾಗಿ ತಾವುಗಳು ಕೂಡ ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರೋಸ್ ಆಯಿತು, ಪೋಯಟ್ರಿ ಆಯಿತು. ಇನ್ನು ಮುಂದೆ ಇತ್ತು ಸಪ್ಲಿಮೆಂಟ್ರಿ ರೀಡಿಂಗ್ಗೆ ಹೋಗೋಣ. ಫಸ್ಟ್ ಇಲ್ಲಿ ಕ್ವಶನ್ ನಂಬರ್ 10ಲ್ಲಿ 2 ಕ್ವಶನ್ಸ್ ಇದ್ದಾವೆ, ಆ 2 ಕ್ವಶನ್ಸನ್ನು 2 to 3 ಸೆಂಟೆನ್ಸಲ್ಲಿ ಬರಿಬೇಕಿತ್ತು. ಒಂದೊಂದಕ್ಕೆ 2 ಅಂಕ ಇತ್ತು. ಕ್ವಶನ್ ನಂಬರ್ 18th ಇದೆ. ದೆನ್ ಕ್ವಶನ್ ನಂಬರ್ 19th ಇದೆ. ಓಕೆ, ಇನ್ನು ವೊಕ್ಯಾಬ್ಯುಲರಿ ಸೆಕ್ಷನ್ಗೆ ಹೋಗೋದಾದರೆ ಕ್ವಶನ್ ನಂಬರ್ 20 ಇತ್ತು. ಮೇನ್ ಕ್ವಶನ್ 11th ವೊಕ್ಯಾಬ್ಯುಲರಿ ಸೆಕ್ಷನ್ ಇದೆ. 20ದಲ್ಲಿರ್ತಕ್ಕಂಥದ್ದು ಸಿಲೆಬಲ್ ಇತ್ತು, ಓನ್ಲಿ 2 ಸಿಲೆಬಲ್ಸ್. ದ ರೈಟ್ ಆನ್ಸರ್ ಈಸ್ ಪ್ರಿಪೇರ್ ಅಂತಕ್ಕಂಥದ್ದು.
21st ಕ್ವಶನಲ್ಲಿ ತಾವುಗಳು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅಪ್ರಪ್ರೇಟಿವ್ ವರ್ಡ್ಸ್ಗಳನ್ನು ಬ್ರಾಕೆಟ್ನಲ್ಲಿ ಇರ್ತಕ್ಕಂಥದ್ದನ್ನು ತುಂಬಬೇಕಿತ್ತು. ಸೊ ಫಸ್ಟ್ ಒನ್ ರೈಟ್, ದೆನ್ ಸೆಕೆಂಡ್ ಒನ್ ರೈಟ್, ಅವುಗಳನ್ನು ನೋಡ್ಕೊಳ್ಳಿ. 22ದಲ್ಲಿನೂ ಕೂಡ ಇತ್ತು ಸ್ಕೇರ್ ಕ್ರಾ ಅಂತ ಇದೆ. 23ದಲ್ಲಿರ್ತಕ್ಕಂಥದ್ದು ಕ್ಯಾಪೇಬಲ್, ಇದರ ಅಪೋಸಿಟ್ ವರ್ಡ್ ಈಸ್ ಇನ್ಕ್ಯಾಪೇಬಲ್ ಇದೆ. ಸೆಕ್ಷನ್ ಬಿಗೆ ಹೋಗೋಣ. ಕ್ವಶನ್ ನಂಬರ್ 12 ಅಲ್ಲಿ ರೀಡಿಂಗ್ಗೆ ಸಂಬಂಧಪಟ್ಟಂತೆ ಇದೆ. ಈ ಪ್ಯಾಸೇಜ್ ಇತ್ತು, ಈ ಪ್ಯಾಸೇಜನ್ನು ನೋಡ್ಕೊಡ್ರಿ. ಸೊ ಪ್ಯಾಸೇಜ್ ನೋಡಿದ ಮೇಲೆ ತಮಗೆ 4 ಕ್ವಶನ್ಸ್ಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಆ 4 ಕ್ವಶನ್ ಆನ್ಸರ್ಸ್ಗಳನ್ನು ತಾವೇನು ಮಾಡಬೇಕು, ಬರಿಬೇಕು. ಸೊ ಇದು ಪ್ಯಾಸೇಜ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಮತ್ತು ಆನ್ಸರ್ ಇತ್ತು. ಕ್ವಶನ್ ನಂಬರ್ 24, ಕ್ವಶನ್ ನಂಬರ್ 25, ಕ್ವಶನ್ ನಂಬರ್ 26, ದೆನ್ ಕ್ವಶನ್ ನಂಬರ್ 27. ಓಕೆ, ದೆನ್ ಮೇನ್ ಕ್ವಶನ್ 30ಗೆ ಹೋಗೋಣ. ಇಲ್ಲಿ 28 ಕ್ವಶನ್ ಏನಿದೆಪ್ಪ ಅಂದರೆ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಅದರ ರೈಟ್ ಆನ್ಸರ್ ಆಗಬೇಕಿತ್ತು ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್ ಎಟ್ ದ ಪೆಟ್ರೋಲ್ ಬಂಕ್ ಅಂತ ಇತ್ತು, 1 ಮಾರ್ಕ್ ಇತ್ತು. 29ನಲ್ಲಿನೂ ಕೂಡ ಸ್ಮಾಲರ್ ದೆನ್ ಅಂತಕ್ಕಂಥ ಬಳಕೆ ಮಾಡಿ ವಾಕ್ಯವನ್ನು ಬರೀಬೇಕಿತ್ತು. ದ ರೈಟ್ ಆನ್ಸರ್ ಈಸ್ ದ ಜಾಸ್ಮಿನ್ ಫ್ಲವರ್ ಈಸ್ ಸ್ಮಾಲರ್ ದ್ಯಾನ್ ದ ಸನ್ಫ್ಲವರ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 14 ನೋಡಿ. ಸೊ ಇದನ್ನು ಓದ್ಕೋಬೇಕಿತ್ತು. ಕನ್ವರ್ಜೇಷನ್ಸ್ಗಳನ್ನ ಓದಿ ಕ್ವಶನ್ಸ್ಗಳನ್ನ ಆನ್ಸರ್ಗಳನ್ನ ಬರೀಬೇಕಿತ್ತು. ಸೊ 30 ಕ್ವಶನ್ಸ್ ಇದೆ ಮತ್ತು ಆನ್ಸರು ಇದೆ. ದೆನ್ 31 ಕೂಡ ಕ್ವಶನ್ ಮತ್ತು ಆನ್ಸರ್ 2 ಬಂತು. ಇನ್ನು ಕ್ವಶನ್ ನಂಬರ್ 30ಗೆ ಹೋಗೋದಾದರೆ ಇಲ್ಲಿ ರೈಟಿಂಗ್ ಇದೆ. ಇಲ್ಲಿನೂ ಕೂಡ ಪ್ರೊಫೈಲ್ ರೈಟಿಂಗ್ಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ತಮಗೆ ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. ಬರ್ತ್ ಇದೆ, ಸೆಲೆಕ್ಷನ್ ಆ್ಯಸ್ ಅ ಕನ್ಸಮ್ನೆಂಟ್ ಇದೆ, ಗ್ರೇಟ್ ಅಚೀವ್ಮೆಂಟ್ ಇದೆ, ಡ್ಯೂರೇಷನ್ ಆಫ್ ಫ್ಲೈಟ್ ಇದೆ, ಅದರ್ ಮೆಂಬರ್ಸ್ ಆಫ್ ದ ಫ್ಲೈಟ್ ಇದೆ. ಓಕೆ, ಇದ್ರ ಮೇಲೆ ಪ್ರೊಫೈಲ್ಗಳನ್ನು ರೈಟಿಂಗನ್ನು ಮಾಡ್ತಕ್ಕಂಥದ್ದು. ಸೆಕೆಂಡ್ ಇತ್ತು ಸ್ಟೋರಿಗಳನ್ನು ಬಿಲ್ಡ್ ಮಾಡಬೇಕಿತ್ತು. ಇದರಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ಕ್ಲೂಸ್ ಇದ್ದಾವೆ. ಈ ಕ್ಲೂಸ್ಗಳನ್ನು ತೆಗೆದುಕೊಂಡು ತಾವು ಬರಿಬೇಕಿತ್ತು. ಇಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದಾರೆ. ನೀವು ಬರೀತಕ್ಕಂಥ ಸೀಕ್ವೆನ್ಸ್ ಆಫ್ ಪಾಯಿಂಟ್ಸ್ಗೆ 2 ಇದ್ದರೆ ಅಕ್ಯುರಸಿ ಇನ್ ಲ್ಯಾಂಗ್ವೇಜ್ಗೆ 2 ಅಂಕಗಳನ್ನು ಕೊಡ್ತಾರೆ. ಮೇನ್ ಕ್ವಶನ್ 33ಗೆ ಬರೋಣ. ಇಲ್ಲಿ ಲೆಟರ್ ರೈಟಿಂಗ್ ಇದೆ ನೋಡಿ. 2 ಲೆಟರ್ಗಳನ್ನು ಕೊಟ್ಟಿದ್ದಾರೆ. ಯಾವುದಾದರೂ 2ರಲ್ಲಿ 1 ಲೆಟರನ್ನು ಬರೀಬೇಕಿತ್ತು. ಸೊ ಫಸ್ಟ್ ಆಫ್ ಆಲ್ ತಾವುಗಳು ಇಮ್ಯಾಜಿನೇಷನ್ ಮಾಡಬೇಕಿತ್ತು. ನಿತಿನ್ ನಿತ್ಶಾ ಅಂತ. ಓಕೆ, ಗೌರ್ಮೆಂಟ್ ಹೈಸ್ಕೂಲ್ ಸಾಗರ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ. ಅದರ ಮೇಲೆ ತಾವುಗಳು ಯಾವುದಾದ್ರೂ 2ರಲ್ಲಿ 1 ಲೆಟರನ್ನು ಬರೀತಕ್ಕಂಥದ್ದು. ನೀವು ಬರೀತಕ್ಕಂಥ ಕರೆಕ್ಟ್ ಫಾರ್ಮೆಟ್ ಇದ್ದರೆ 2 ಅಂಕಗಳನ್ನು ಕೊಡ್ತಾರೆ. ಬಾಡಿ ಆಫ್ ದ ಲೆಟರ್ಗೆ 2 ಮಾರ್ಕ್ಸ್, ಟೋಟಲ್ ಓವರ್ ಆಲ್ 4 ಮಾರ್ಕ್ಸ್ ಅವಾರ್ಡನ್ನು ಮಾಡ್ತಾರೆ. ಎಡಿಟಿಂಗ್ಗೆ ಹೋಗೋದಾದರೆ ಕ್ವಶನ್ ನಂಬರ್ 34ಅಲ್ಲಿ ಎಡಿಟಿಂಗ್ಗೆ ಸಂಬಂಧಪಟ್ಟಂತೆ ಎರರ್ಸ್ ಇದ್ದಾವೆ. ಎರರ್ಸ್ಗಳನ್ನು ಫೈಂಡ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಬರೀತಕ್ಕಂಥದ್ದು. ಮೇನ್ ಕ್ವಶನ್ 15th ಗ್ರಾಮರ್ ಲ್ಯಾಂಗ್ವೇಜ್ ಯೂಸ್ ಇದೆ. ಅವುಗಳನ್ನು ನೋಡ್ಕೊಡ್ರಿ ಕನ್ವರ್ಜೇಷನ್ನಲ್ಲಿ. ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಬರೀತಕ್ಕಂಥದ್ದು. ದೆನ್ ಮೂವ್ ಟು 36 ಕ್ವಶನ್. ಇದು ಕೂಡ ಸೇಮ್ ಇನ್ಫಿನಿಟಿವ್ ಅಲ್ಲಿ ಐಡೆಂಟಿಫೈನ ಮಾಡಬೇಕಾಗಿತ್ತು. ಕ್ವಶನ್ ನಂಬರ್ 37ಅಲ್ಲಿ ಅಲ್ಲಿರ್ತಕ್ಕಂಥ ಕರೆಕ್ಟ್ ಕ್ವಶನ್ ಟ್ಯಾಗ್ಗಳನ್ನು ತಾವುಗಳು ಐಡೆಂಟಿಫೈ ಮಾಡಬೇಕಿತ್ತು. 38ಅಲ್ಲಿ ಇರ್ತಕ್ಕಂಥದ್ದು ಈಫ್ ಕ್ಲೋಸನ್ನು ಸರಿಯಾಗಿ ಬಳಕೆಯನ್ನು ಮಾಡಬೇಕಿತ್ತು. ಕ್ವಶನ್ ನಂಬರ್ 39ಗೆ ಹೋಗೋಣ. ರಿಪೋರ್ಟೆಡ್ ಸ್ಪೀಚ್ಗಳನ್ನು ಮಾಡಬೇಕು. ಅಂದರೆ ಇಂಡೈರೆಕ್ಟ್ ಅಂತಿರಲ್ಲ, ಡೈರೆಕ್ಟ್ ಟು ಇಂಡೈರೆಕ್ಟ್. ನೆಕ್ಸ್ಟ್ 14th ಏನದಪ್ಪ ಅಂದರೆ ಟೆನ್ಸ್ ಫಾರ್ಮ್ಸ್ಗಳನ್ನು ತುಂಬಬೇಕಿತ್ತು. 41ಅಲ್ಲಿ ಆರ್ಟಿಕಲ್ಗಳನ್ನು ಮತ್ತು ಪ್ರಿಪೋಸಿಷನ್ಸ್ಗಳನ್ನು ತುಂಬಬೇಕಾಗಿತ್ತು. ಯಾವ ಆರ್ಟಿಕಲ್ ಮತ್ತು ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ತುಂಬಬೇಕಂತಕ್ಕಂಥದ್ದಿತ್ತು. ಕ್ವಶನ್ ನಂಬರ್ 42ಗೆ ಬಂದರೆ ಅಲ್ಲಿ ಲಿಂಕಿಂಗ್ ವರ್ಡ್ಸ್ಗಳನ್ನು ಬರೀಬೇಕಿತ್ತು. ದೆನ್ ಮೇನ್ ಕ್ವಶನ್ 16th ಹೋಗೋಣ. ರೆಫರೆನ್ಸ್ ಸ್ಕಿಲ್ಗೆ. ಈ ರೆಫರೆನ್ಸ್ ಸ್ಕಿಲ್ಲಲ್ಲಿ ತಾವುಗಳು ಡಿಕ್ಷನರಿಗಳಲ್ಲಿ ಫೌಂಡ್ಗಳನ್ನು ಮಾಡ್ತಕ್ಕಂಥದ್ದು. SMS ಇಂಟು ಅ ಸೆಂಟೆನ್ಸ್ ಇದೆ, ಡಿ ಕೋಡಲ್ಲಿ ಇರ್ತಕ್ಕಂಥದ್ದು. ದೆನ್ 45th ಏನಿದೆಪ್ಪ ಅಂತಂದರೆ ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ಅಬೌಟ್ ಟುಡೇ ವೆದರ್ ರಿಪೋರ್ಟ್ ಅಂತ ಇದೆ. ಓಕೆ, ಸೊ ಇವುಗಳ ಮೇಲೆ ಏನಿತ್ತಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಇತ್ತು. ಇದರೆಲ್ಲನೂ ಕೂಡ ತಾವುಗಳು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಗ್ರಾಮರ್ ಆಗಿರ್ಬೋದು, ಪದ್ಯ ಮತ್ತು ಪಾಠ ಸಪ್ಲಿಮೆಂಟ್ರಿ ರೀಡಿಂಗ್ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಯಾಕಂದರೆ ಅವುಗಳನ್ನು ಆಧಾರದ ಮೇಲೇ ಈಚೆಗೂ ಕೂಡ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಯಾವ ವರ್ಷ ಯಾವ ಪಾಠದ್ದು ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಎಷ್ಟು ಅಂಕಕ್ಕೆ ಕೇಳಿದ್ದಾರೆ, ಏನು ಮಾಡಲ್ ಆನ್ಸರ್ ಇತ್ತಂತಕ್ಕಂಥದ್ದನ್ನು ಐಡಿಯಾ ತಮಗೆ ಬೇಕು. ಅದಿದ್ದರೆ ನಮ್ಗೆ ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಮರೆಯದಿರಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲು ಸಹಿತ ಮರೆಯದಿರಿ. ಮತ್ತೆ ಸಿಗೋಣ. ಇದರ 2019 ಪ್ಲೇಲಿಸ್ಟ್ ಲಿಂಕ್